ಪಂಚಮಿ ಪ್ಲಮೇರಿಯಾ ಟೋಟಲಿ 16 ಎಕರೆಯಲ್ಲಿ ಮಾಡಿರುವಂತಹ ಫಾರ್ಮ್ ಲ್ಯಾಂಡ್. ಪ್ಲಾಟ್ ಸೈಜ್ಗಳು 5 ಗುಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 87 ಪ್ಲಾಟ್ಗಳು ಅವೈಲೇಬಲ್ ಇದೆ. ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇದೆ. ಅದು ಹೇಳಕ್ಕಿಂತ ಮುಂಚೆ ಕನೆಕ್ಟಿವಿಟಿ ಬಗ್ಗೆ ತಿಳಿಸ್ತೀನಿ ಬನ್ನಿ. ಬೆಂಗಳೂರಿನಿಂದ ಜಸ್ಟ್ 57 ಕಿಲೋಮೀಟರ್, 1 ಅವರ್ ಜರ್ನಿ. ಕನಕಪುರದಿಂದ ಕೇವಲ 9 ಕಿಲೋಮೀಟರ್. ಇನ್ನು ಸುತ್ತಮುತ್ತಲು ಹೇಳಬೇಕು ಅಂತಂದ್ರೆ 25 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಸಂಗಮ, ಮೇಕೆದಾಟು, ರೇವಣಸಿದ್ದೇಶ್ವರ ಬೆಟ್ಟ, ಜೊತೆಯಲ್ಲಿ ಕಪಾಲಮ್ಮ ಟೆಂಪಲ್ ಇವೆಲ್ಲವೂ ಬರುತ್ತೆ. ಈವನ್ ಕನಕಪುರ, ಹಾರೋಹಳ್ಳಿ ಕೂಡ ಸಿಗುತ್ತೆ. ಚುಂಚಿ ಫಾಲ್ಸು ಹಾಗೂ ಏಳುಗಳ್ಳಿ ತಾಯಿ ಮುದ್ದಮ್ಮ ದೇವಸ್ಥಾನ ಕೂಡ ಸಿಗುತ್ತೆ. ಕ್ಲಿಯರ್ ಟೈಟಲ್, ಡೈರೆಕ್ಟ್ ಓನರ್. ಇನ್ನು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅನ್ನಲ್ಲ ಹೇಳ್ತೀನಿ ಕೇಳಿ. ಮೊದಲೇದಾಗಿ ಸ್ಟೋನ್ ಎಂಟ್ರೆನ್ಸ್ ವಿತ್ 24/7 ಸೆಕ್ಯೂರಿಟಿ, ಇಡೀ ಲೇಔಟ್, ಫೇವರ್ ಬ್ಲಾಕ್ಸ್ ನ ರೋಡ್ಗಳು, ಟೋಟಲ್ ಗೇಟೆಡ್ ಕಮ್ಯುನಿಟಿ, ಪ್ರಾಪರ್ ವಾಟರ್. ಪ್ರತಿಯೊಂದು ಪ್ಲಾಟ್ಗೂ ಕೂಡ ಹನಿ ನೀರಾವರಿ ವ್ಯವಸ್ಥೆ. ಒಂದು ಪ್ಲಾಟ್ ಅಲ್ಲೂ ನಿಮಗೆ 50 ಹಣ್ಣಿನ ಗಿಡಗಳು, 10 ಅಡಕೆ ಸಸಿಗಳು ಸಿಗುತ್ತೆ. ಮೇಂಟೆನೆನ್ಸ್ಗೋಸ್ಕರ ಡಬಲ್ ಫ್ಯಾಮಿಲಿ ಅರೇಂಜ್ಮೆಂಟ್. ಗಿಡಗಳು ಬೇಕಾಗಿಲ್ಲ, ಮನೆ ಕಟ್ಕೊಬೇಕಾ? ಡೋಂಟ್ ವರಿ, ಪ್ಲೇನ್ ಲ್ಯಾಂಡ್ ಕೂಡ ಅಲ್ಲಿ ಅವೈಲೇಬಲ್ ಇದೆ. ಇವಿಷ್ಟೇ ಅಲ್ಲ, ಬ್ಯಾಡ್ಮಿಂಟನ್ ಕೋರ್ಟು, ಕಿಡ್ಸ್ ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು ಎಲ್ಲವೂ ಕೂಡ ಬರ್ತಾ ಇದೆ. ಡೆಮೋ ಫಾರ್ಮ್ ಹೌಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮ ಇಷ್ಟಕ್ಕೆ ತಕ್ಕಾದಂತಹ ಕಸ್ಟಮೈಸಬಲ್ ಫಾರ್ಮ್ ಹೌಸ್ ಅನ್ನು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಏನು ಹಿಂದ್ಗಡೆ ನೋಡ್ತಾ ಇದ್ದೀರಾ, ನೋಡ್ಬಿಟ್ಟು ನೀವು ಅನ್ಕೊಂಡಿರ್ತೀರ ಯಾವುದೋ ರೆಸಾರ್ಟ್ಗೆ ಬಂದಿದ್ದೀನಿ, ರೆಸಾರ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲ ವೀಕ್ಷಕರೇ, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಮಗೂ ಕೂಡ ಫಾರ್ಮ್ ಲ್ಯಾಂಡ್ ಬೇಕು, ಸೊ ನಾವು ಕೂಡ ಫಾರ್ಮಿಂಗ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡನ್ನು ತೊಗೊಂಬಂದಿದ್ದೀನಿ. ಅದುವೇ ಪಂಚಮಿ ಪ್ಲಮೇರಿಯಾ. ನಮ್ಮ ಮನೆ ಗೊತ್ತಲ್ವ ನಿಮಗೆ, ಏನು 8ನೇ ಮೈಲಿ ಹತ್ರ ನಮ್ಮ ಮನೆ ಇದೆ. ಅಲ್ಲಿಂದ ಜಸ್ಟ್ 1.5 ಅವರ್ ಡ್ರೈವಲ್ಲಿ ಬಂದಿರುವಂಥ ಈ ಜಾಗ ಅಂತ ಹೇಳ್ಬೋದು. ಜೊತೆಯಲ್ಲಿ ಕನಕಪುರ, ತುಂಬ ಜನರಿಗೆ ಗೊತ್ತು ಕನಕಪುರ, ಸೊ ಎಲ್ಲರಿಗೂ ಗೊತ್ತಿರುವಂತಹ ಕನಕಪುರದ ಹತ್ತಿರ ಇರುವಂಥ ಏರಿಯಾ ಅಂತ ಹೇಳ್ಬೋದು. ಆ್ಯಂಡ್ ಈ ಪ್ಲಮೇರಿಯಾ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಕೋಆರ್ಡಿನೇಟರ್ ಆಗಿರುವಂತಹ ಜನಾರ್ದನ್ ರಾವ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಮೊದಲಾಗಿ ಖುಷಿ ಆಯ್ತು, ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಅನ್ನ ನಮ್ಮ ಕನ್ನಡ ಕೋರ ಚಾನಲ್ ಪ್ರಪ್ರಥಮವಾಗಿ ತಗೊಂಡ್ಬರ್ತಾ ಇದ್ದೀರಾ, ಫಸ್ಟ್ ಮಾಡ್ತಾ ಇರೋದು. ಸರ್ ನನ್ನ ಒಂದು ಕ್ವಶನ್ ಏನು ಅಂತಂದ್ರೆ, ಸರ್ ಯಾಕೆ ಫಾರ್ಮ್ ಲ್ಯಾಂಡ್? ಒಂದು ಲೇಔಟ್ ಮಾಡ್ಬೋದಿತ್ತಲ್ಲ ನಮ್ಮ ಏರಿಯಾ ಕಡೆನೆ, ಬೆಂಗಳೂರಲ್ಲೇ, ಏನಕ್ಕೆ ಫಾರ್ಮ್ ಲ್ಯಾಂಡ್ ಮಾಡಿದ್ರಿ? ಮಹತ್ವ ಏನು ಇದ್ರ ಬಗ್ಗೆ ಒಂದು ಹೇಳಿ ನಮಗೆ. ಸರ್ ನೀವಂದಂಗೆ ಭಾಳ ನಿಜ. ಅದು ಬೆಂಗಳೂರಿನಲ್ಲಿದ್ದು ಒಂದು ಲೇಔಟ್ ಮಾಡಿದರೆ ಜನ ಬಂದು ಪಟ ಅಂತ ತೊಗೊಂಡು ಲೇಔಟ್ ಆಗಿ ಬಿಸ್ನೆಸ್ ಮಾಡಿ ಎಲ್ಲ ಮಾಡಿ ಸಕ್ಸಸ್ಫುಲ್ ಆಗಿ ಒಂದು ವೆಂಚರ್ ಏನೋ ಆಯಿತು ಅಂತ ಮಾಡ್ಬೋದಾಗಿತ್ತು. ಹೌದು. ಬಟ್ ಎಲ್ಲ ಮನುಷ್ಯನಿಗೂ ಒಂದು ಒಳಗಡೆ ಒಂದು ಅವ್ರದ್ದೇ ಆದಂಥ ಕನಸಿರುತ್ತೆ. ನಮ್ಮ ಕನಸು ಏನಂದರೆ, ಬೆಂಗಳೂರಿಗೆ ಸಮೀಪದಲ್ಲಿರುವಂಥ ಒಂದು ಜಾಗದಲ್ಲಿ ಜನ ಬಂದು ನಮ್ಮ ಏನು ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಗ್ರಿಕಲ್ಚರ್ ಅಂತ ಏನಿದೆಯಲ್ಲ, ಅದರಲ್ಲಿ ತೊಡಗೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಫಾರ್ಮ್ ಲ್ಯಾಂಡ್ ಅಂತ ಮಾಡಿದೀವಿ. ಅಂದ್ರೆ ಇದು ಯಾಕೆ ಮಾಡಬೇಕು ಸರ್, ಏನಕ್ಕೆ ಮಾಡಬೇಕು? ಏನು ಅಲ್ಲಿ ಊಟ ಸಿಗ್ತಾ ಇಲ್ವಾ? ಇಲ್ಲ, ಸಿಗ್ತಾ ಇದೆ. ಆದ್ರೆ ಇಲ್ಲಿ ಬಂದು ವಿತೌಟ್ ಎನಿ ಕೆಮಿಕಲ್ ಯೂಸ್ ಮಾಡದೆ ತಮ್ಮ ಆಹಾರಗಳನ್ನ ಅವರು ಇಲ್ಲಿ ಬಂದ್ಬಿಟ್ಟು ಇಷ್ಟ ಇದ್ದಲ್ಲಿ ತರಕಾರಿಗಳನ್ನ ಬೆಳ್ಕೊಂಡು ಎಲ್ಲ ಮಾಡಿ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮಾಡಿರುವಂಥ ಒಂದು ಕಾನ್ಸೆಪ್ಟು. ಇಲ್ಲಿ ನಾವು ಮಾಡೋದು ಬರೀ ನಮಗೆ ಏನು ಗೊತ್ತೋ ಅದನ್ನ ಉಪಯೋಗಿಸ್ಕೊಂಡು ಮಾತ್ರ ಅಲ್ಲ, ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಬಂದ್ಬಿಟ್ಟು ನಮ್ಗೆ ಗೈಡ್ ಮಾಡಿ ಇದೇ ರೀತಿ ಬೆಳೆದ್ರೆ ಇದರಿಂದ ಆರೋಗ್ಯಕರವಾದ ಒಂದು ಏನಿರುತ್ತೆ ಉತ್ಪನ್ನಗಳು ಪಡಿಬೋದು ಅನ್ನೋ ಒಂದು ವಿಚಾರದಲ್ಲಿ ಇದು ಮಾಡಿದ್ವಿ. ಸೊ ವೀಕ್ಷಕರೇ, ಅಂದ್ರೆ ನೀವೇ ಬೆಳೆದು ನಿಮ್ಮ ಇದಕ್ಕೆ ಆಗೋಷ್ಟು ಬೆಳೀರಿ ಅಂತ ಅಲ್ಲ. ಸೊ ಒಂದು ಫಾರ್ಮಿಂಗ್ ಅನ್ನೋದನ್ನ ಹೇಗೆ ನಾವು ಮರ್ತೋಗಿದ್ದೀವಿ,
ಅದನ್ನ ತಿಳ್ಕೊಳ್ಳಿ, ಆ ಟಚ್ ನಮಗ್ ಬರ್ಲಿ. ಇವನ್ ನಮ್ಮ ಮಕ್ಕಳಿಗೆ ಎಸ್ಪೆಷಲಿ, ನಮ್ಮ ಮಕ್ಕಳಿಗಂತೂ ನೆಲ ಅಂದ್ರೆ ಗೊತ್ತಿಲ್ಲ, ನೆಲ ಅಗದು ಗೊತ್ತಿಲ್ಲ, ಗಿಡಗಳು ಗೊತ್ತಿಲ್ಲ, ಗಿಡ ಹೇಗೆ ಬೆಳೆಯತ್ತೆ ಅನ್ನೋದು ಗೊತ್ತಿಲ್ಲ. ನೀವು ಬಂದು 2 ಗಿಡ ಬೆಳೀರಿ ಸಾಕು. ರಾಶಿ ಟನ್ ಗಟ್ಲೆ ಬೆಳಿಬೇಕಂತೆಲ್ಲ ಏನಿಲ್ಲ, 2 ಗಿಡ ಬೆಳೀರಿ. ಓಕೆ, ಆ ಖುಷಿನೇ ಬೇರೆ. ನಿಮ್ ಮಕ್ಕಳು ಇದನ್ನ ನೋಡಿ ಕಲಿಯೋದೇ ಬೇರೆ. ಸೊ ಆ ಕಾರಣಕ್ಕೋಸ್ಕರ ಎಕ್ಸಿಕ್ಯೂಟ್ ಮಾಡಿರುವಂತಹ ಪ್ಲಮೇರಿಯಾ ಅಂತ ಹೇಳ್ಬೋದು. ಸರ್ ಹೇಳಿದ್ರು, ಎಲ್ಲ ಮರ್ತೋಗ್ತಾ ಇದೀವಿ, ಜಸ್ಟ್ ಅದನ್ನ ರೀಕಾಲ್ ಮಾಡುವಂಥದ್ದು. ಅಂಡ್ ಇನ್ನೊಂದು ವಿಚಾರ, ಓನ್ಲಿ ಬೆಳೆ ಬೆಳಿಬೇಕಂತಂದ್ರೆ ಬಂದು ಇಲ್ಲಿ ತೋಟನೇ ಮಾಡ್ಬೇಕಂತಿಲ್ಲ, ನಾವ್ ಇಲ್ಲಿ ಉಳ್ಕೊಳ್ಳಬಹುದು. ಕರೆಕ್ಟಾ? ಇರಬಹುದು, ನಾವ್ ಎಲ್ಲಿಗೋಸ್ಕರ ಮಾಡ್ಬೋದು, ಎದ್ದು ಫೀಲ್ ತಗೋಬಹುದು. ಇದು ಈ ವಾತಾವರಣದ ಒಂದು ಏನಿದೆ ಸೊಗಡನ್ನ ನಾವು ಮರದಲ್ಲಿ ಮಾಡ್ಕೊಂಡು ಬೆಂಗಳೂರಿಗೆ ಫ್ರೆಶ್ ಆಗಿ ಹೋಗಿ ಅಲ್ಲಿ ಏನ್ ಮಾಡ್ಬೇಕು, ನಮ್ ಕೆಲಸ ಮಾಡೋದು ಮಾಡ್ಬೋದು. ಪ್ರತಿ ವಾರ ಬಂದು ಹೋಗ್ಬೇಕು ಅಲ್ವಾ? ಇದು ತುಂಬಾ ಇದೆ. ಒಂದು ವಿಚಾರ ಹೇಳ್ತೀನಿ ನಾನು ನಿಮ್ಗೆ, ಒಂದು 360 ವ್ಯೂ ಕೊಡ್ತೀನಿ ನಾನು ನಿಮ್ಗೆ ಇವಾಗ. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ಇಡೀ ಸುತ್ತಮುತ್ತಲು ನಿಮಗೆ ಬೆಟ್ಟಗಳ ರಾಶಿ. ಯಾರ್ಯಾರು ಅಡ್ವೆಂಚರ್ ಮಾಡ್ಬೇಕು ಅಂತ ಇದಾರೆ, ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ಇದಾರೆ, ವೀಕೆಂಡ್ ಅಲ್ಲಿ ಸಾಹಸ ಮಾಡ್ಬೇಕು ಅಂತ ಇದ್ದೀರಾ, ಇಲ್ಲ ಬೇಡ ಗುರು ವೀಕೆಂಡ್ ಅಲ್ಲಿ ಆರಾಮಾಗಿ ನಿದ್ರೆ ಮಾಡ್ಬೇಕು ಅಂತ ಇದ್ದೀರಾ, ನೆಮ್ಮದಿಯಿಂದ ಇರ್ಬೇಕು ಅಂತ ಇದ್ದೀರಾ, ಅಂತವ್ರಿಗೆ ಹೇಳಿ ಮಾಡಿಸಿರುವಂತಹ ಜಾಗ. ಸರ್, ಜಾಗ ಅಂತ ಬಂದಾಗ ನಾನು ನಿಮ್ಗೆ ಕೇಳುವಂಥದ್ದು, ಯಾಕೆ ಈ ಜಾಗನ ಚೂಸ್ ಮಾಡಿದ್ರಿ ನೀವು? ಕರೆಕ್ಟ್, ಹೌದು. ಬಹಳಷ್ಟು ದೂರ ಹೋದ್ರೆ ನಮಗೆ ಬಹಳ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಜಾಗಗಳು ಸಿಗೋವು. ಬಟ್ ನಮಗೆ ಏನ್ ಬೇಕು ಅಂದ್ರೆ, ಬೆಂಗಳೂರಿನವರು ಬೆಳಗ್ಗೆ ಬಂದ್ರೆ ಅವ್ರು ಎಲ್ಲೋ ಹೋದ್ರು ಅಂತ ಇರಬಾರ್ದು. ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾದಕ್ಕೆ ಹೋಗೋಷ್ಟು ಡಿಸ್ಟೆನ್ಸ್ ಅಲ್ಲಿ ಟೈಮಲ್ಲಿ ಇಲ್ಲಿಗೆ ಬಂದ್ಬಿಡ್ಬೋದು. ಅವರು 1 ಅವರ್ ಬಂದ್ಬಿಡ್ಬೋದು ಬೆಂಗಳೂರಿಂದ ಇಲ್ಲಿ ಪೀಸ್ಫುಲ್ ಆಗಿ. ನಾನೇ ಬಂದೆ ಅಲ್ಲ ಇವಾಗ, NH209 ಹೈವೇ ಆಗ್ಬಿಟ್ಟಿದೆ, ಬೆಂಗಳೂರು ಟು ತಮಿಳ್ನಾಡುವರೆಗೂ ಹೋಗುತ್ತದೆ ಈ ಹೈವೇ ಮೂಲಕ. ನೀವು ಬಂದ್ರೆ ನಿಮಗೆ ಗೊತ್ತು 1 ಅವರ್ ತಗೊಂಡ್ ಬಿಟ್ಬಿಡುತ್ತೆ. ಏನ್ ಫೈನ್ ರೋಡ್ ಸರ್, ಏನ್ ಫೈನ್ ರೋಡ್. ನಿಜವಾಗ್ಲೂ ಹೇಳ್ತೀನಿ, ಬರ್ತಾ ಶೂಟ್ ಕೂಡ ಮಾಡಿದ್ದೀನಿ, ಮಾತಾಡ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಫೈನ್ ರೋಡ್ ಕೂಡ ಬರ್ತಾ ಇರುತ್ತೆ. ಡಬಲ್ ರೋಡ್ ಫೈನ್ ಆಗಿದೆ, ಕ್ಲಿಯರ್ ಆಗಿದೆ. ನೀವು ಎಷ್ಟೇ ವೆಹಿಕಲ್ಸ್ ಬಂದ್ರು ನಿಮಗೆ ಖಾಲಿ ಕಾಣುತ್ತೆ ರೋಡು, ಅಂತ ದೊಡ್ಡ ರೋಡ್. ಸೊ ನಮ್ಮ ಜನ ಬಂದು ಇಲ್ಲಿ ಎಲ್ಲಿ ಹೋಗಿದ್ದಪ್ಪ, ನಮ್ಮ ಆಂಟಿ ಮನೆಗೆ, ನಮ್ಮ ಇಲ್ಲಿ ಹೇಳ್ತೀವಲ್ಲ ಫ್ರೆಂಡ್ ಮನೆಗೆ, ಆ ತರ ಬರ್ಬೇಕು. ಬಟ್ ಇದು ಕೂಡ ಅವ್ರದೇ ಮನೆ ಆಗಿರುತ್ತೆ. ಇಲ್ಲಿ ಬಂದು ಅವ್ರೆಲ್ಲೋ ಹೋಗಿ ಎಂಜಾಯ್ ಮಾಡ್ತಾರಲ್ಲ ರಿಸಾರ್ಟ್ಸ್ ಅಲ್ಲಿ, ಅದು ಇವ್ರದೇ ಸ್ವಂತ ಜಾಗದಲ್ಲಿ ಆ ಒಂದು ಫೀಲಿಂಗ್ ತಗೊಂಡು, ಅಗ್ರಿಕಲ್ಚರ್ ಏನ್ ನಾವು ಮಣ್ಣಲ್ಲಿ ಆಡ್ಬೇಕಂತೀವಲ್ಲ, ಇಲ್ಲಿ ಮಣ್ಣಲ್ಲಿ ಆಡಿ ಏನೇನ್ ಬೇಕು ಸಾಧನೆಗಳು ಮಾಡುವಂತ ಒಂದು ಜಾಗ ಕಲ್ಪಿಸಬೇಕು ಅನ್ನೋದ್ರಿಂದ ಇದು ಮಾಡಿದೀವಿ. ಬ್ಯಾಕ್ ಟು ಮರ್ದಿನ ಮತ್ತೆ ಜಾಬ್, ನಮ್ಮ ಕೆಲಸ ಅಲ್ವಾ, ವಿತ್ ಹ್ಯಾಂಡ್ಫುಲ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅವ್ರು ಬೆಳೆದ ತಗೊಂಡೋಗಿ ವಾರ ಎಲ್ಲ ಅದನ್ನ ಉಪಯೋಗಿಸಿ ಅವರ ಆರೋಗ್ಯದಲ್ಲಿ ಏನ್ ಪರಿವರ್ತನೆ ಆಗುತ್ತೆ ಅನ್ನೋದು ಅವ್ರು ನೋಡೋ ಖುಷಿ ಪಡ್ಬೇಕು. ಜೀವನದಲ್ಲಿ ಖುಷಿ ಬೇಕಾ, ಬನ್ನಿ ಪಂಚಮಿ ಪ್ಲಮೇರಿಯಾಗೆ. ಓಕೆ, ಟಕ್ಕಂತ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ ಬುಕ್ ಮಾಡ್ಕೋಬಹುದು. ಅಂಡ್ ಲೇಔಟ್ ಬಗ್ಗೆ ತುಂಬಾ ಮಾತಾಡೋದಿದೆ ಸರ್ ಜೊತೆ. ಒಳಗಡೆ ಹೋಗೋಣ, ಲೇಔಟ್ ಕೂಡ ತೋರಿಸೋಣ, ಅಲ್ಲಿನ ವ್ಯೂ ಅನ್ನ ನಿಮ್ಗೆ ತೋರಿಸೋಣ. ಸರ್ ಬನ್ನಿ ಒಳಗಡೆ ಹೋಗೋಣ. ಸರ್ ಇವಾಗ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ತಿಳಿಸ್ಕೊಡಿ ನಮ್ಗೆ. ಸರ್ ನಾವು ಬೆಂಗಳೂರಿನಿಂದ ವಿ ಹ್ಯಾವ್ ಕಮ್ ಟು ಕನಕಪುರಕ್ಕೆ ಬಂದಿದ್ವಿ. ಕನಕಪುರದಿಂದ ಸಂಗಮ ರಸ್ತೆ, ತ್ರಿವೇಣಿ ಸಂಗಮ ಇದೆ, ಆ ರಸ್ತೆಯಲ್ಲಿ 9 ಕಿಲೋಮೀಟರ್ ಮುಂದೆ ಬಂದಿದ್ವಿ. ಅಲ್ಲಿಂದ 400 ಮೀಟರ್ ಒಳಗೆ ಬಂದಿದ್ವಿ. ಊರ ಹೆಸರೇನು? ಕರಿರಾಯನ ದೊಡ್ಡಿ ಅಂತ. ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಹಾಕೊಂಡು ಬರ್ಬೋದು. ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ ಕರಿರಾಯನ ದೊಡ್ಡಿಯಿಂದ ನಾವು ಎಲ್ಲೆಲ್ಲಿಗೆ ಹೋಗ್ಬೋದು ಅದನ್ನ ಹೇಳಿ. ಸೊ ಕರಿರಾಯನ ದೊಡ್ಡಿ ಬೇಸಿಕಲಿ ಕನಕಪುರ ಅಂತ ಹೇಳಿದ್ರೆ, ಇದು ಸುತ್ತಮುತ್ತ ಇದು ಈ ಟೋಪೋಗ್ರಫಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿರೋದೆಲ್ಲ ಪ್ರೇಕ್ಷಣೀಯ ಸ್ಥಳನೇ. ಸರ್ ಬೆಂಗಳೂರಿಂದ ಏನು ನ್ಯಾಷನಲ್ ಹೈವೇ 209 ಅಂತ ಇದೆ, ದಟ್ ಗೋಸ್ ಟು ಕೊಯಂಬತ್ತೂರ್, ಅಲ್ಲಿಂದ ದಿಂಡಿಗಲ್ ಹೋಗುತ್ತೆ, ಮೇಜರ್ ರಸ್ತೆ ನ್ಯಾಷನಲ್. ಇದು ಬಿಟ್ಟು ನಾವು ಇಲ್ಲಿಂದ ಇದೇ ರಸ್ತೆಯಲ್ಲಿ ಮೈಸೂರಿಗೆ ಹೋಗ್ಬೋದು, ಮಳವಳ್ಳಿ ಮೈಸೂರಿಗೆ ಹೋಗ್ಬೋದು. ಇದು ಓಲ್ಡ್ ಮೈಸೂರು ರೋಡ್ ಹೇಳ್ಬೇಕಂದ್ರೆ, ಒಂದು ಕಾಲದಲ್ಲಿ ಮೈಸೂರಿಗೆ ಈ ರೋಡ್ ರಸ್ತೆಯಲ್ಲಿ ಹೋಗ್ತಾ ಇದ್ದಿದ್ದು, ಇದೇ ರಸ್ತೆ ಕನಕಪುರಕ್ಕೆ ಹೋಗಿ ಬರ್ತೀವಲ್ಲ ಅದೇ ರಸ್ತೆಯಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಿದ್ದು. ಸೊ ದಿಸ್ ಈಸ್ ಆಲ್ಸೋ ರೋಡ್ ದಟ್ ಕನೆಕ್ಟ್ಸ್ ಟು ಮೈಸೂರು, ರಾಮನಗರ, ಚನ್ನಪಟ್ಟಣ, ಎಲ್ಲದಕ್ಕೂ ಈ ಪಾಯಿಂಟ್ ಇಂದ ಹೋಗ್ಬೋದು. ಅದೇ ಇಟ್ಸ್ ವೆಲ್ ಕನೆಕ್ಟೆಡ್. ಈ ಕಡೆ ಹೋಗ್ತಾ ಇದು ಸಂಗಮಕ್ಕೆ ಹೋಗುತ್ತೆ, ಸಂಗಮಕ್ಕೆ ಹೋಗಿ ಅಲ್ಲಿಂದ ಹಾಗೆ ಮುಂದುವರೆದು ಇಟ್ ಗೋಸ್ ಟು ಟುವರ್ಡ್ಸ್ ಮಾದೇಶ್ವರ ಬೆಟ್ಟ. ನೆಕ್ಸ್ಟ್ ಬರ್ತಾ ಇರುವಂತದ್ದು ನೀವೇ ಹೇಳಿದ್ರಿ, ಸುತ್ತಮುತ್ತಲು ಪ್ರೇಕ್ಷಣೀಯ ಸ್ಥಳಗಳು ತುಂಬಿಕೊಂಡಿದೆ. ಹೆಸರುಗಳು ತಗೊಬೋದಾ? ಯಾವ್ದು? ಸಂಗಮ ಇದೆ, ಸಂಗಮ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಸಂಗಮ ಇದೆ. ಆಮೇಲೆ ಬೆಟ್ಟಗುಡ್ಡಗಳು ಮೇಯ್ನು. ಇಲ್ಲಿಂದ ನೀವು ನೋಡಿದ್ರೆ ನಿಮ್ಗೆ ಇದು ಕಾಣುತ್ತೆ, ಇಲ್ಲಿ ಕಬ್ಬಾಳಮ್ಮನ ಟೆಂಪಲ್, ಕಬ್ಬಾಳಮ್ಮ ಟೆಂಪಲ್ ಆ ಬೆಟ್ಟ ಕಾಣುತ್ತೆ, ತುಂಬಾ ಫೇಮಸ್ ಕಬ್ಬಾಳಮ್ಮ ಟೆಂಪಲ್. ಅದು ಕಾಣುತ್ತೆ. ಸಂಗಮ ಇದ್ಮೇಲೆ ಮೇಕೆದಾಟು ಅದ್ರ ಪಕ್ಕದಲ್ಲಿದೆ, ಅದು ಕೂಡ ಹತ್ರ ಆಗುತ್ತೆ. ಹೇಳ್ತಾ ಹೋದ್ರೆ ನಮ್ದು ಸಾಕಷ್ಟು. ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಇದೆ, ರೇವಣಸಿದ್ದೇಶ್ವರ ಬೆಟ್ಟ ರಾಮನಗರದ ರೋಡ್ ಅಲ್ಲಿ. ಆಲ್ ದಿಸ್ ಆರ್ ವೆರಿ ನಿಯರ್ ಟು ದಿಸ್ ಸ್ಪಾಟ್. ಒಂದು ರೇಡಿಯಸ್ ಹೇಳಿ, ಎಷ್ಟು ರೇಡಿಯಸ್? ಒಂದು 25 ಕಿಲೋಮೀಟರ್ ರೇಂಜ್ ಅಲ್ಲಿ ಇವೆಲ್ಲ ಸಿಗುತ್ತೆ. ಸೊ ಒಂದೊಂದು ವಾರ ಒಂದೊಂದು ಪ್ಲಾನ್ ಆರಾಮಾಗಿ ಮಾಡ್ಬೋದು. ಈ ವಾರ ಬನ್ನಿ ಸಂಗಮ ನೋಡಿ, ಮುಂದಿನ ವಾರ ಬನ್ನಿ ಮೇಕೆದಾಟ್ಗೆ ಹೋಗಿ, ನೆಕ್ಸ್ಟ್ ವಾರ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ, ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ, ಇಲ್ವಾ ಆರೋಹಳ್ಳಿ ಸಿಗುತ್ತೆ, ಆರೋಹಳ್ಳಿಗೆ ಹೋಗಿ, ಕನಕಪುರಕ್ಕೆ ಹೋಗಿ, ಎಷ್ಟೊಂದು ಎಂಜಾಯ್ ಮಾಡ್ಬೋದು. ಸೊ ಸುತ್ತಮುತ್ತಲು ಎಲ್ಲೂ ಹೋಗಕ್ ಮನ್ಸಿಲ್ವಾ, ಅಲ್ಲೊಂದು ಬೆಟ್ಟ ಇದೆ ನೋಡಿ,
ಹೋಗಿ ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗ್ಬೋದು. ಅಲ್ವಾ, ಆರಾಮಾಗಿ ಬೆಟ್ಟಕ್ಕೆ ಕೂಡ ಹೋಗಿ ಬರ್ಬೋದು. ಸೊ ಪ್ರೇಕ್ಷಣೀಯ ಸ್ಥಳಗಳು ತುಂಬಿಕೊಂಡು ಇಲ್ಲಿ ಇದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಡೆವಲಪ್ಮೆಂಟ್ ಅಂತ ಬಂದಾಗ ಸೊ ಹೆಚ್ಚಿನ ಜನ ಇಷ್ಟಪಡುವಂಥದ್ದು ನಮಗೆ ಏನು ಫೀಲಲ್ಲಿ ಬಂದಿರ್ತೀವಿ ಆ ಫೀಲೇ ಇರಬೇಕು ಅಂತ ಇಷ್ಟಪಡ್ತಾರೆ. ಸೊ ಇಲ್ಲಿ ಸುತ್ತಮುತ್ತಲು ಡೆವಲಪ್ಮೆಂಟ್ಸ್ ಎಲ್ಲ ಯಾವ ಥರ ನಡೀತಾ ಇದೆ ಸರ್? ಸರ್ ಇದು ಕನಕಪುರ ಆ್ಯಕ್ಚುಲಿ ಇನ್ಕ್ಲೂಡಿಂಗ್ ರಾಮನಗರ ಜಿಲ್ಲೆ ಈಸ್ ಪ್ರಸ್ತಾಪನೆ ಆಗಿದೆ ಟು ಬಿಕಮ್ ಸೌತ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ಸೊ ಬೆಂಗಳೂರು ಸೇರ್ಕೊಳ್ಳುತ್ತೆ. ಬ್ಯಾಂಗ್ಳೂರ್ ಸೇರ್ತು ಅಂದರೆ ಸೊ ಬ್ಯಾಂಗ್ಳೂರಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಬರ್ತೋ ಅದನ್ನೆಲ್ಲ ಎಕ್ಸ್ಟೆಂಡ್ ಮಾಡೋ ಒಂದು ಚಾನ್ಸಸ್ ಭಾಳ ಜಾಸ್ತಿ ಇವೆ. ಇಲ್ಲೂ ಬರುತ್ತೆ, ಇಲ್ಲಿ ಬರುತ್ತಂದ್ರೆ ಸುತ್ತಮುತ್ತ ಬರುತ್ತೆ. ಇದನ್ನ ನಾವು ಹೀಗೆ ಮೇಂಟೈನ್ ಮಾಡ್ತೀವಿ ಸರ್. ಇನ್ಫ್ರಾಸ್ಟ್ರಕ್ಚರ್ ಅದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಬ್ಯಾಂಗ್ಳೂರ್ ಸೌತ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಆಯ್ತು ಅಂದ್ರೆ ಬರ್ಲೇಬೇಕಾಗುತ್ತೆ. ಅದೇನು ಫೆಸಿಲಿಟೀಸ್ ಇವೆ ಅಲ್ಲಿ ಬೆಂಗಳೂರಲ್ಲಿ ಅದು ಎಕ್ಸ್ಟೆಂಡ್ ಆಗ್ಲೇಬೇಕಾಗುತ್ತೆ. ಓಕೆ. ಸೊ ಇವಾಗ ಲೇಔಟ್ ನ ವಿಚಾರಕ್ಕೆ ಬಂದ್ಬಿಡೋಣ. ಆಯ್ತು. ಸೊ ಟೋಟಲ್ ಆಗಿ ಎಷ್ಟು ದೊಡ್ಡದಾಗಿದೆ ಲೇಔಟ್? ಎಷ್ಟು ಏಕರ್ ಅಲ್ಲಿ ಮಾಡಿರುವಂತ ಲೇಔಟ್? ಸರ್ ಇದು ಹೇಳ್ಬೇಕಂದ್ರೆ 16 ಎಕರೆಯಲ್ಲಿ ಇವಾಗ ಆಗ್ತಾ ಇರೋ ಲೇಔಟ್ ಇದು. 16 ಎಕರೆ. 16 ಎಕರೆ. ಓಕೆ. ಅದು 2 ಫೇಸ್ ಅಲ್ಲಿ ಮಾಡ್ತಾ ಇದೀವಿ. ಫಸ್ಟ್ 6 ಎಕರೆ. ಅದು ಇವಾಗ ಡೆವಲಪ್ ಆಗಿ ಏನ್ ನೋಡ್ತಾ ಇದೀರಿ ನೀವು, ಇದು 6 ಎಕರೆ. ಇದು ಬಿಟ್ಟು ಇನ್ನೊಂದು 10 ಎಕರೆ 2ನೇ ಫೇಸ್ ಅಲ್ಲಿ ಬರುತ್ತೆ. ಓಕೆ. ಸದ್ಯಕ್ಕೆ ಈಗ ನಾವು ವಿಡಿಯೋ ಮಾಡ್ತಿರೋದು 6 ಎಕರೆ. 6 ಎಕರೆ ಡೆವಲಪ್ ಆಗಿದೆ ನೋಡಿ. ಓಕೆ. ಎಷ್ಟು ಪ್ಲಾಟ್ಸ್ ಗಳು ಅವೈಲೇಬಲ್ ಇದೆ ನಮಗೆ? ಸುಮಾರು 87 ಪ್ಲಾಟ್ಸ್ ಇವೆ ಸರ್. ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ ನಮಗೆ? ಸರ್ ಸ್ಟಾರ್ಟ್ ಆಗೋದು 5.25 ಗುಂಟೆಯಿಂದ ಸುಮಾರು 5,700 ಸ್ಕ್ವೇರ್ ಫೀಟ್ ಇಂದ ಶುರು ಆದ್ರೆ ಮ್ಯಾಕ್ಸಿಮಮ್ ಒಂದೇ ಬಿಟ್ಟು 13 ಗುಂಟಾಸ್ವರೆಗೂ ಇದೆ. ಸೊ ಇಲ್ಲಿ ಲೈಕ್ ಸಿಟಿಲಿ ಇರೋ ತರ 30, 40, 60, 30-40 ಇರಲ್ಲ. ಫಾರ್ಮ್ ಪ್ಲಾಟ್ ಅಲ್ಲಿ 5.25 ಗುಂಟೆ ಮಿನಿಮಮ್ ತಗೊಳ್ಳೇಬೇಕು. ಗವರ್ಮೆಂಟ್ ರೂಲ್ಸ್. ಎಸ್. ಓಕೆ. ಬಿಟ್ಟು ಇನ್ನ 2-3 ಕಂಟಿನ್ಯೂಸ್ ಬೇಕು ನಮಗೆ ಅಂದ್ರೆ ಅದನ್ನು ತಗೋಬಹುದು ಬೇಕಾದ್ರೆ. ಆಪ್ಷನ್ಸ್ ಇದೆ. ಓಕೆ. ಬಟ್ ಮಿನಿಮಮ್ 5.25 ಗುಂಟೆ ಮಿನಿಮಮ್. ಬಟ್ 5.25 ಗುಂಟೆನ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ವರ್ಟ್ ಮಾಡಿದಾಗ 5,500 ಹೆಚ್ಚು 5,700 ಸ್ಕ್ವೇರ್ ಫೀಟ್ ಬರುತ್ತೆ. ಸ್ಕ್ವೇರ್ ಫೀಟ್ ಬರುತ್ತೆ. ಅಂದ್ರೆ ಯಾವ ಫೇಸಿಂಗ್ ಸಿಗುತ್ತೆ? ಎಲ್ಲ ಆಲ್ ಟೈಪ್ಸ್ ಆಫ್ ಆಲ್ ಫೇಸಿಂಗ್ ಪ್ಲಾಟ್ಸ್ ಆರ್ ದೇರ್ ಸರ್. ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು. ಬನ್ನಿ ಒಂದೊಂದಾಗಿ ತೋರಿಸ್ಕೊಂಡೇ ಮಾತಾಡ್ಬಿಡೋಣ. ನಡೀರಿ ಸರ್. ಮೊದಲನೇದಾಗಿ ನಾವು ಎಲ್ಲಿಂದ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ರೋಡ್ ಎಲ್ಲಿಂದ ಬರುತ್ತೆ ಸರ್? ಈ ರಸ್ತೆ ಮೈನ್ ರೋಡ್ ಹೋಗುತ್ತೆ. ಇಲ್ಲಿಂದ ಸುಮಾರು 200 ಮೀಟರ್ಸ್ ಹೋದ್ರೆ ವಿಲೇಜ್. ಓಕೆ. ಅಲ್ಲಿಂದ ಲೆಫ್ಟ್ ತಗೊಂಡ್ವಿ ಅಂದ್ರೆ ಇಸ್ ಎ ಕಾಂಕ್ರೀಟ್ ರೋಡ್ ದಟ್ ಟಚಸ್ ಕನಕಪುರ ಸಂಗಮ ರೋಡ್. ಅದೆಷ್ಟು ದೂರ ಆಗುತ್ತೆ? ಅಲ್ಲಿಂದ 200 ಮೀಟರ್. ಇಲ್ಲಿಂದ ಟೋಟಲಿ 400 ಮೀಟರ್ಗೆ ನೀವು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಹೋಗ್ತಾ ಇದ್ದಂಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಹೈವೇಗೆ ನಮಗೆ ಮೇನ್ ರೋಡ್ಗೆ ನಮಗೆ ಜಸ್ಟ್ 400 ಮೀಟರ್ಸ್. ಅಲ್ಲಿಂದ ಒಳಗಡೆ ಬರ್ಬೋದು. ಒಳಗಡೆ ಬರ್ತಿದ್ದಂಗೆ ಫಸ್ಟ್ ನಮಗೆ ಗ್ರೀಟ್ ಮಾಡ್ತಾ ಇರುವಂತಹ ಎಂಟ್ರೆನ್ಸ್. ಹೇಳಿ ಸರ್, ಎಂಟ್ರೆನ್ಸ್ ಬಗ್ಗೆ ಮಾಹಿತಿ ಕೊಡಿ ನಮಗೆ. ಭವ್ಯವಾದ ಎಂಟ್ರೆನ್ಸ್ ಅಂತ ಹೇಳಿ. ಭವ್ಯವಾದ ಎಂಟ್ರೆನ್ಸ್ ಸರ್ ಇದು. ಈ ಒಂದು ಕಟ್ಟಡ ಮಾಡಿದೀವಿ ಸರ್. ಕಟ್ಟಡ ಮಾಡಿದೀವಿ. ಸೊ ಇದು 2 ಸೆಕ್ಯೂರಿಟಿ ರೂಮ್ಸ್ ಅಂತ. ಸೆಕ್ಯೂರಿಟಿ ರೂಮ್ಸ್ ಹೆಂಗಾದ್ರೂ ಮಾಡ್ಬೋದಾಗಿತ್ತು. ಬಟ್ ಇದು ಒಂದು ಲೆವೆಲ್ ಆಫ್ ಅಟ್ರಾಕ್ಷನ್, ಒಂದೇನೋ ಒಂದು ಸಂತೋಷ ಆಗುತ್ತೆ. ಮಂಗಳೂರು ಅಂಚು ಮತ್ತೆ ಇದು ಕಲ್ಲು ಇದು ತಗೊಂಡು ಇದ್ರಲ್ಲಿ ಮಾಡಿದೀವಿ. ಇದಾದ್ಮೇಲೆ ರಸ್ತೆ ವಿಲ್ ಬಿ ಇದು ನೋಡಿ ಪೇವರ್ಡ್ ಟೈಲ್ಸ್. ಎಂಟೈರ್ ಲೇಔಟ್ ವಿಲ್ ಬಿ ಆಫ್ ದಿಸ್. ಇದು ಇಷ್ಟೊತ್ತು ಮುಗ್ದೋಗ್ಬೇಕಾಗಿತ್ತು, ಮಳೆ ಇದ್ದಿದ್ರಿಂದ ನಮಗೆ ನಾಟ್ ಏಬಲ್ ಟು ಕಂಪ್ಲೀಟ್. ಅವೆಲ್ಲ ತಗೊಂಡು ಜೋಡಿಸ್ಕೊಂಡಿದೀವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್, ಆದ್ರೂ ಇದು ಪರವಾಗಿಲ್ಲ ಸರ್. ಏನಂದ್ರೆ ಇಲ್ಲಿ ಕಾಸ್ಟ್ಲಿ ಬರೋಕಿನ್ನ ಜನ ಬಂದು ಅವ್ರಿಗೆ ಸಂತೋಷ ಪಟ್ಟು ಚೆನ್ನಾಗಿದೆ ಅಂತ ಇತ್ತು ಅಂದ್ರೆ ದಟ್ ಈಸ್ ಅದು ಕಾಸ್ಟ್ಲಿ ಅನ್ನೋದಕ್ಕಿಂತ ಅದು ಅವರ ಸಂತೋಷ ಇದೆಯಲ್ಲ, ಅಲ್ಲಿ ಬಂದು ಈ ಎಂಟೈರ್ ಲೇಔಟ್ ಇದೇ ತರ ಇತ್ತು ಅಂದ್ರೆ ಆ ಒಂದು ಆನಂದ ಇದೆಯಲ್ಲ. ಮನೆ ಒಳಗಡೆ ಇದ್ರು ಒಂಥರ, ಪ್ಲಾಟ್ ಅಲ್ಲಿ ಇದ್ರು ಒಂಥರ, ರೋಡ್ ಬಂದ್ರು ಒಂಥರ, ಇಟ್ ಬಿ ಒಂಥರ ಹ್ಯಾಪಿನೆಸ್ ಇರ್ಬೇಕಷ್ಟೇ. ಆಮೇಲೆ ಸೆಕ್ಯೂರಿಟಿ ರೂಮ್ ಮಾಡಿದ್ದೀರಾ? 24/7 ಸೆಕ್ಯೂರಿಟಿ ಇರ್ತಾರೆ ಸರ್. ಇದು ಸ್ಟೋನ್ ಕಾಂಪೌಂಡ್ ಮತ್ತೆ ಸಾಲಿಡ್ ಬ್ಲಾಕ್ ಕಾಂಪೌಂಡ್. ಕಂಪ್ಲೀಟ್ ಎಂಟೈರ್ ಪ್ರಾಜೆಕ್ಟ್ ನೀವು ಮೋಸ್ಟ್ಲಿ ನೋಡಲ್ಲ. ಈ ಪ್ರೈಸ್ ನಾವೇನು ಹೇಳ್ತೀವಿ ಪ್ರೈಸ್ ಆಮೇಲೆ, ಆ ಪ್ರೈಸಿಂಗ್ ಅಲ್ಲಿ ಈ ಲೆವೆಲ್ ಆಫ್ ಡೆವಲಪ್ಮೆಂಟ್ ಮೋಸ್ಟ್ಲಿ ನೀವು ನೋಡಿರಲ್ಲ. ಇದೆಲ್ಲ ಪ್ಲಾಸ್ಟರ್ಡ್ ಅಂಡ್ ಪೇಂಟೆಡ್ ಸರ್. ಸುಮ್ಮನೆ ಇದೆಲ್ಲ ಸಾಲಿಡ್ ಬ್ಲಾಕ್ ಪ್ಲಾಸ್ಟರ್ಡ್ ಅಂಡ್ ಪೇಂಟೆಡ್. ನೋಡಿ ಇದು ಕೂಡ ಅಷ್ಟೇ, ಎಲ್ಲ ಪೇಂಟ್, ಡ್ರೆಸ್ಡ್ ಸ್ಟೋನ್ಸ್ ಎಲ್ಲ ಕ್ಲೀನ್ ಆಗಿ ಪೇಂಟ್ ಮಾಡಿ. ಆಮೇಲೆ ಇದು ಸಣ್ಣ ಇಲ್ಲ ಸರ್, ಬಹಳ ಥಿಕ್ ಇದೆ. ಬಹಳ ದಪ್ಪ ಇದೆ ನೋಡಿ. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರು, ಇದು ದಪ್ಪ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇದ್ರ ಹಿಂದೆ ಇಲ್ಲಿ ನಿಮ್ಗೆ ಇಷ್ಟು ಕಾಣುತ್ತೆ, ಬಟ್ ಕೆಳಗಡೆ ಜಾಸ್ತಿ ಹೋಗಿದೆ. ಅಲ್ಲಿ ಆಳ ಇದೆ, ಡೀಪ್ ಇದೆ ನೋಡಿ ವೀಕ್ಷಕರು. 9, 8, 9, 10, 12 ಫೀಟ್ ವರೆಗೂ ಇದೆ. 12 ಫೀಟ್ ವರೆಗೆ ಇರುವಂತದ್ದು ಸರ್. ಇದು ರೋಡ್ ಎಷ್ಟಾಗಲ ಬರ್ತಾ ಇದೆ ಸರ್? ರೋಡ್ ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ 20 ಫೀಟ್ ರೋಡ್, 20 ಅಡಿ ರೋಡ್ ಇದೆ ಸರ್. ಆಮೇಲೆ ನೀರಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ಇಲ್ಲಿ? ಸರ್ ನೀರಿಗೆ 2 ಬೋರ್ವೆಲ್ಗಳಿವೆ. ಪ್ರತಿಯೊಂದು ಪ್ಲಾಟ್ಗಳಿಗೂ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮಾಡಿದ್ದೀವಿ. ಪ್ರತಿಯೊಂದು ಪ್ಲಾಟ್ಗಳಿಗೂ ಕೂಡ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ನೋಡಿ. ನೀರು ಬಿಟ್ಟಿದ್ದೀವಿ. ಆಲ್ರೆಡಿ ಬಿಟ್ಬಿಟ್ಟಿದ್ದೀರಾ? ನೀರು ಬಿಟ್ಟಿದ್ದೀವಿ. ಇವತ್ತಿನ ಕೋಟ ಆಯಿತು ಗಿಡಗಳಿಗೆ ನೀರು.
ಇಲ್ಲೇ ನಂಗೊಂದು ಕ್ವಶನ್ ಬರ್ತಾ ಇರೋದು, ಲೈಕ್ ಪ್ಲಾಟ್ ಅಲ್ಲಿ ಗಿಡಗಳಿದೆ, ಯಾವ್ಯಾವ ಗಿಡಗಳಿದೆ ಸರ್? ಇದರಲ್ಲಿ ಒಂದು 25 ವೆರೈಟಿ ಆಫ್ ಹಣ್ಣಿನ ಗಿಡಗಳಿವೆ. 25? ಇದು ಆರೆಂಜು, ಇದು ಚೆರಿ ಹೇಳ್ಬೇಕಂದ್ರೆ. ಆಮೇಲೆ ಅಡಿಕೆ ಮರಗಳು ಒಂದು 10 ಹಾಕಿದೀವಿ. ಅರೆಕಾದು 10 ಹಾಕಿದ್ದೀರಾ? ಅರೆಕ 10 ಇದೆ, ಅಡಿಕೆ ಸಸಿ 10 10 ಒಂದೊಂದು ಪ್ಲಾಟ್ ಅಲ್ಲಿ. ಹೌದು. ಮೋಸಂಬಿ, ಆಮೇಲೆ ಗ್ರೀನ್ ಆಪಲ್ಲು, ರೆಗ್ಯುಲರ್ ಆಪಲ್ಲು, ವಾಟರ್ ಆಪಲ್ಲು, ಲಿಚ್ಚಿ, ಆಮೇಲೆ ಫಿಗ್ ಅಂದ್ರೆ ಅಂಜೂರ, ಪಪಾಯ, ಮಾವು, ಆಮೇಲೆ ಲಿಂಬೆಹಣ್ಣು, ಆಮೇಲೆ ಎಳ್ಳಿಕಾಯಿ, ಆಮ್ಲ. 25 ಇವೆ ಸರ್. 25 ಯಾಕಂದ್ರೆ 25 ಹಣ್ಣು, 25 ಸ್ಪೆಸಿಫಿಕಲಿ. ಇದು ಬಿಟ್ಟು ಬೇರೆ ಏನಾದ್ರು ನಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಅದು ಮಾಡಿಸ್ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಇದೆಲ್ಲ ಏನ್ ಪ್ರೈಸ್ ಹೇಳ್ತೀವಿ ಅದ್ರಲ್ಲಿ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಗಿಡಗಳು ಇನ್ಕ್ಲೂಡೆಡ್, ಡ್ರಿಪ್ ಇನ್ಕ್ಲೂಡೆಡ್, ಎಲ್ಲ ಇನ್ಕ್ಲೂಡೆಡ್, ಎಲ್ಲದು ಇನ್ಕ್ಲೂಡೆಡ್. ಸೂಪರ್ ಸರ್, ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಆಮೇಲೆ ಇನ್ನೊಂದು ಲೈಕ್ ಇದು ನೋಡಿ, ಸ್ವಲ್ಪ ಔಟ್ ಸ್ಟೇಷನ್ ಆಗಿರೋದ್ರಿಂದ ಪವರ್ನ ವ್ಯವಸ್ಥೆ ಇಲ್ಲಿ ಸರಿಯಾಗಿ ಕರೆಂಟ್ ಬರುತ್ತಾ ಸರ್? ಇಲ್ಲಿ 24 ಅವರ್ಸ್ ಪವರ್ ಇರುತ್ತೆ. 3 ಫೇಸ್ ಪವರ್ 6 ಅವರ್ಸ್ ಇರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ನಿಮಗೆ 6 ಅವರ್ಸ್ ಅಲ್ಲಿ ನೀವು ನಿಮ್ಗೆ ಏನು ಗಿಡಗಳಿವೆಯಲ್ಲ, ಇವಾಗ ನೋಡಿ ನಾವು ಏನು ಗಿಡಗಳಿಗೆ ನೀರು ಬಿಟ್ಟಿದೀವಿ, ಈ 6 ಫೇಸ್ ಅಲ್ಲಿ 6 ಅವರ್ಸ್ ಅಲ್ಲಿ 3 ಫೇಸ್ ಏನ್ ಬರುತ್ತಲ್ಲ ಪವರು, ಅದ್ರಲ್ಲಿ ಬಿಟ್ಟಿರುವಂತದ್ದು. ನೀರು ನೀರು ಬಿಡ್ಕೊಳಕ್ಕೆ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಸರ್ ಇನ್ನೊಂದು ಕ್ವಶನ್ ಇದೆ, ಲೈಕ್ ಇಲ್ಲಿ ಫಾರ್ಮ್ ಲ್ಯಾಂಡ್ಗೆ ಅಂತ ಬರೋರಿಗೆ ಇದು ಅಗತ್ಯ ಇದೆಯೋ ಅಲ್ಲ ಅಂತ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಚಿಕ್ಕ ಪುಟ್ಟ ಕ್ಲಿನಿಕ್ಗಳು, ದಿನ ಬೆಳಗ್ಗೆ ಆದ್ರೆ ಬೇಕಾಗಿರುವಂತ ಸಾಮಾನು ತಗೊಳ್ಳೋದಕ್ಕೆ ಅಂಗಡಿಗಳು, ಗ್ರಾಸರಿ ಶಾಪ್ಗಳು ಹತ್ರದಲ್ಲಿ ಇದೆಯಾ ಸರ್? ಕೇವಲ 1 ಕಿಲೋಮೀಟರ್ ದೂರ ಹೋದ್ರಿ ನೀವು, ಏನೇನು ಬೇಕು ನಿಮಗೆ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಈ ರೂಟಲ್ಲಿ ಹೋದ್ರೆ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇನ್ನೊಂದಂದ್ರೆ 9 ಕಿಲೋಮೀಟರ್ಗೆ ಕನಕಪುರ ಇರೋದ್ರಿಂದ ಏನ್ ಬೇಕಾದ್ರೂ ಅಲ್ಲೇ ತಗೊಬಹುದು, ಏನ್ ಬೇಕಾದ್ರೂ ಸಿಗುತ್ತೆ ಸರ್. ವೆರಿ ನಿಯರ್ ಬೈ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ 9 ಕಿಲೋಮೀಟರ್ ಓಡಾಡೋದು ಬಹಳ ಕಷ್ಟ. ಹೌದು, 1 ಅವರ್ ಬೇಕಾಗುತ್ತೆ. ಇಲ್ಲಿ 9 ನಿಮಿಷಕ್ಕೆ ಹೋಗ್ಬೋದು. ನಾವು 9 ನಿಮಿಷಕ್ಕೆ ಬಂದ್ವಿ ಸರ್ ಕನಕಪುರದಿಂದ. ಸರ್ ಬನ್ನಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಿಮ್ಮ ಲೇಔಟ್ ಮಧ್ಯದಲ್ಲಿ ನಮ್ಗೇನೋ ಒಂದು ವಿಶೇಷವಾಗಿ ಕಾಣ್ತಾ ಇದೆ. ಹೌದು ಸರ್. ಏನದು ಅಂತ ಹೇಳ್ಬೋದಾ ನಮ್ಗೆ? ಇದು ಏನಿಲ್ಲ, ಒಂದು ಮಾಡೆಲ್ ಪ್ಲಾಟ್ ಅಂತ ಡೆವಲಪ್ ಮಾಡಿದ್ವಿ ಸರ್. ಸರ್ ಆ ಕಡೆ ಹೋಗ್ಬೇಕಾದ್ರೆ ಇದೇನು ಮನೆ ಕಟ್ಬಿಟ್ಟಿದ್ದೀರಾ ಒಂದು? ಸರ್ ಇದು 2 ಫ್ಯಾಮಿಲೀಸ್, ಗಂಡ ಹೆಂಡತಿ ಇಬ್ರು ಇರುವಂತ ಫ್ಯಾಮಿಲಿ. ವಿಲ್ ಬಿ ಅವೈಲೇಬಲ್ 24/7. ಸೆಕ್ಯೂರಿಟಿ ಕಮ್ ಕೇರ್ ಟೇಕರ್ಸ್ ಯಾವಾಗ್ಲೂ ಇರ್ತಾರೆ ಅವರು. ಮೇಂಟೆನೆನ್ಸ್ ಸೆಕ್ಯೂರಿಟಿ ಎಲ್ಲದಕ್ಕೂ. ಮೇಂಟೆನೆನ್ಸ್ ಡನ್ ಬೈ ದೀಸ್ ಪೀಪಲ್. ಅವರೇ ನೋಡ್ಕೊಂತಾರೆ. ನೋಡಿ ಇವಾಗ ನಾವೇನ್ ಕ್ವಾಲಿಟಿ ತೋರಿಸ್ತಾ ಇದೀವಿ ನಿಮಗೆ ಲ್ಯಾಂಡ್ ಅಂಡ್ ನೋಡ್ತಾ ಇದ್ರಿ ಏನ್ ಕೆಲಸ ನಡೀತಾ ಇದೆ. ಹೌದು. ಇದನ್ನ ಮುಗಿದ ಮೇಲೆ ಮೇಂಟೈನ್ ಮಾಡ್ಕೊಂಡು ಹೋಗೋಕೆ ದೀಸ್ ಪೀಪಲ್ ಆರ್ ಮೋರ್ ದೆನ್ ಸಫಿಷಿಯಂಟ್. ಸೊ ಇದು ಒನ್ ಆಫ್ ದ ಪ್ಲಾಟ್ಸ್. ಇದು ಕೂಡ ಒನ್ ಆಫ್ ದ ಪ್ಲಾಟ್ಸ್. ನೀವು ಗಿಡಗಳ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಕೂಡ ಒನ್ ಆಫ್ ದ 5 ಕಾಲ್ ಗುಂಟೆ ಪ್ಲಾಟು. ಸೊ ಇಲ್ಲಿ ಬೇಸಿಕಲಿ ಆ ಕಾರ್ನರ್ ಅಲ್ಲಿ ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಪ್ಲಾನ್ ಮಾಡಿದ್ರು. ಅಲ್ಲಿ ಖಾಲಿ ಜಾಗ ಇದೆಯಲ್ಲ, ಬೇಕಾದ್ರೆ ಹಂಗೆ ನೋಡ್ಕೊಂಡು ಹಿಂಗೆ ಹೋಗ್ಬೋದು. ಇಲ್ಲೇ ವಾಕ್ ಮಾಡ್ಬೋದು, ಹಿಂಗೆ ಮಾಡ್ಬೋದು. ವೀಕ್ಷಕರೇ ನೋಡ್ಬೋದು, ಗಿಡಗಳು ನೋಡ್ಲಿ ವೀಕ್ಷಕರು. ಸೊ ಎದುರುಗಡೆ ಏನು ಖಾಲಿ ಜಾಗ ನೋಡ್ತಾ ಇದ್ದೀರಾ? ಸೊ ಅದು 10,000 ಸ್ಕ್ವೇರ್ ಫೀಟ್, 10,000 ಅಡಿ. ಓಕೆ. ಅದ್ರ ಮೇಲೆ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬರುತ್ತೆ ಸರ್. ಸರ್ ಇವಾಗ ಮುಂದೆ ಡೆಮೋ ಹೌಸ್ಗೆ ಹೋಗೋಕೆ ಮುಂಚೆ ಆನ್ ದ ವೇ ತುಂಬಾ ಡೆವಲಪ್ಮೆಂಟ್ ಮಾಡಿದೀರಾ, ಗಿಡಗಳು ಹಾಕಿದೀರಾ. ಸ್ವಲ್ಪ ನಮಗೆ ಪ್ಲಾಟ್ ಸೈಜ್ ಎಷ್ಟು ಬರ್ಬೋದು ಅನ್ನೋ ಒಂದು ಅಂದಾಜು ಕೊಡ್ತೀರಾ ಸರ್? ನೋಡಿ ಈ ಪ್ಲಾಟ್ ನೋಡ್ಬೇಕಂದ್ರೆ ಇಲ್ಲೊಂದಿದೆ ಕಂಬ ಇದೆ, ಇಲ್ಲೊಂದು ಕಂಬ ಇದೆ. ಹೌದು. ಇದೇ ತರ ಅಲ್ಲೊಂದು ಕಂಬ ಇದೆ. ಲಾಸ್ಟ್ ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಗೋಡೆ ಕಂಬ ಇದೆ. ಸೊ ಅಲ್ಲೊಂದಿದೆ, ಇಲ್ಲೊಂದಿದೆ. ಈ 4 ಸೇರಿದಾಗ 5 ಕಾಲ್ ಗುಂಟೆ ಜಾಗ ಬರ್ತಿದ್ದು ಸರ್. ಇಲ್ಲೊಂದು ಡೆಮೋ ಒಂಥರ ಮಾಡೆಲ್ ಹೌಸ್ ಅಂತ ಹೇಳ್ಬೋದಾ ಇದನ್ನ? ಹೇಳ್ಬೋದು ಸರ್, ಹೇಳ್ಬೋದು. ಪಿಕೆಟ್ ಫೆನ್ಸ್ ಅಂತ ಆಮೇಲೆ ರಾ ಸ್ಟೋನ್ ಪಿಲ್ಲರ್ಸ್ ಇವೆ ಹೊರಗಡೆಯಿಂದ ಮಾಡಿರೋದು. ಇವು ಒಂದು ಇದೇನು ಸ್ಟೀಲ್ ಸ್ಟ್ರಕ್ಚರು. ಇದಕ್ಕೆ 2 ಕ್ರೀಪರ್ಸ್ ಇವೆ, 2 ಬಳ್ಳಿಗಳು. ಇದನ್ನ ಹಬ್ಸ್ಬಿಟ್ವಿ ಅಂದ್ರೆ ಬಹಳ ಬ್ಯೂಟಿಫುಲ್ ಆಗಿ ಪಕ್ಕ ಶೇಡ್ ಆಗ್ಬಿಡ್ತಿದ್ದು. ಚಪ್ರ ಅಂತಾರೆ, ಚಪ್ರ ತರ ಆಗ್ಬಿಡುತ್ತೆ. ಲೈವ್ ಚಪ್ರ. ಇದು ಗಜೆಬೋ, ಒಂದು ಗಜಿಬೋ ಮಾಡ್ಬಿಟ್ಟಿದ್ದೀರಾ 8x8 ವಿತ್ ಮಂಗಳೂರು ಟೈಲ್ಸ್. ಸಂಜೆ ಹೊತ್ತು ಎಲ್ಲ ಮುಗಿಸ್ಕೊಂಡ್ ಬಂದು ಇಲ್ಲಿ ಕೂತ್ಕೊಂಡು ನೋಡಿ, ನಮ್ಮ ಅಂಕಲ್ ಆಲ್ರೆಡಿ ಇಲ್ಲಿ ಕಂಫರ್ಟಬಲ್ ಆಗ್ಬಿಟ್ಟಿದ್ದಾರೆ. ಓಕೆ. ಸೊ ಈ ತರ ಎಲ್ಲ ಮಾಡ್ಕೊಡ್ತೀರಾ ಸರ್? ಅವ್ರಿಗೆ ಏನ್ ಬೇಕು ಎಲ್ಲ ಮಾಡಿಸ್ಕೊಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಎಸ್ ಸರ್. ಸೊ ಪಾತ್ವೆ ಕೂಡ ಕ್ರಿಯೇಟ್ ಮಾಡಿದ್ದೀರಾ? ಪಾತ್ವೆ ಕೂಡ ಮಾಡಿದ್ದೀವಿ. ಇದು ಪರ್ಗೋಲಾ ಇಲ್ಲೊಂದಿದೆ. ಇಲ್ಲೊಂದು ಪರ್ಗೋಲಾ ಇದೆ. ಇದು 5x6 ಅಡಿ ಫ್ರಂಟ್ ಪಾತ್ವೆ ಫ್ರಂಟ್. ಇಲ್ಲಿಂದ ಗಿಡಗಳು. ಇಲ್ಲೆಲ್ಲ ಶೋ ಗಿಡಗಳ ಜೊತೆ ಹಣ್ಣಿನ ಗಿಡಗಳು ಇವೆ. ಅಂದ್ರೆ ಒಂದ್ಸತಿ ರೌಂಡ್ ಹೊಡ್ಕೊಂಡ್ ಬಂದ್ರೆ ಒಂದೊಂದ್ ಸೀಸನ್ ಒಂದೊಂದು ಹಣ್ಣು ಕಿತ್ಕೊಂಡು ತಿನ್ಬೇಕು. ಸಂಪು ಇದೆ, ನೀರ್ ವಾಟರ್ ಸಂಪ್ ಇದೆ. ಇದೊಂದು ಕಂಟೈನರ್ ಹೋಮ್ ತರ ಮಾಡಿದ್ವಿ ಸರ್. ಇಲ್ಲಿ ಇದೆ ಕಂಟೈನರ್ ಹೋಮ್. ಇದು ಇದ್ರ ಜೊತೆಗೆ ಇವಾಗ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ತಾ ಇದೀವಿ.
ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಬರುತ್ತೆ. ಬರುತ್ತೆ ಇಲ್ಲಿ So, ಇದು ಕನ್ಸ್ಟ್ರಕ್ಷನ್. ಕಂಟೈನರ್ ಇದು ಹೋಮ್. ಕಂಟೈನರ್ ಹೋಮು. ಈಗ ಸದ್ಯಕ್ಕೆ ಇದು ಏನ್ ತರ ಯೂಸ್ ಆಫೀಸ್ ತರನು ಯೂಸ್ ಮಾಡ್ತೀವಿ, ಸೈಟ್ ಆಫೀಸ್ ತರ ಯೂಸ್ ಮಾಡ್ತಾ ಇದೀವಿ. ಮಾಡ್ತಾ ಇದೊಂದು ಸ್ವಿಂಗ್ ಇದೆ ನೋಡಿ ಸರ್, ಸ್ಟೋನ್ ಸ್ವಿಂಗು. ಸೊ ಅದೇ ಹೇಳಿದಲ್ಲ, ಅಂದ್ರೆ ನೀವು ಬಂತು ಅಂದ್ರೆ ಒಂಥರ ರಾಯಲ್ ಆಗಿದ್ದು ಹೆಲ್ದಿ ಐಟಮ್ಸ್ನ ಸೇವನೆ ಮಾಡಿ, ಇನ್ಕ್ಲೂಡಿಂಗ್ ಗಾಳಿ. ಸರ್ ಬಾಡಿ ಒಂದೇ ಹೆಲ್ದಿ ಅಲ್ಲ ಸರ್, ಮೈಂಡ್ Mind ಹೆಲ್ದಿ healthy ಆಗುತ್ತೆ. ಇದು ಎಷ್ಟು ಗುಂಟೆಲ್ ಮಾಡಿರೋದು ಸರ್? ಇದು 8.5 ಗುಂಟಾಸು, 8.5 ಗುಂಟೆ. 8.5 ಗುಂಟೆ. 5.5 ಗುಂಟೆಲ್ಲೂ ಇದೇ ತರ ಕ್ರಿಯೇಟ್ ಮಾಡ್ಬೋದು? 100% ಮಾಡ್ಬೋದು ಸರ್, ಮಾಡ್ಬೋದು. ಮಾಡ್ಕೊಡ್ತೀರಾ? ಓ ಡೆಫಿನೆಟ್ ಆಗಿ ನೀವೇ ಮಾಡ್ಕೊಡ್ತೀರಾ? ನಾವೇ ಮಾಡ್ಕೊಡ್ತೀವಿ. ಹಿಂಗ್ ಬೇಡ ನಮಗೆ, ಸ್ವಲ್ಪ ಡಿಫ್ರೆಂಟ್ ಬೇಕು. ಓ ಎಸ್ ಓ ಎಸ್, ಅದು ನಿಮ್ಗೆ ಬೇಕಾಗಿರೋ ಡಿಸೈನ್ಗಳು ತೋರಿಸ್ತೀವಿ, ಕಸ್ಟಮೈಸೇಷನ್ ಕಸ್ಟಮೈಸ್ ಮಾಡಿ ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಡ್ಬೋದು, ಇನ್ಕ್ಲೂಡಿಂಗ್ ಇದು ಫ್ರೂಟ್ ಆರ್ ವೆಜಿಟೇಬಲ್ ಬೇರಿಂಗ್ ಪ್ಲಾಂಟ್ಸ್ ಆರ್ ಟ್ರೀಸ್, ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಡ್ಬೋದು. ಸೊ ಇವೆಲ್ಲವನ್ನ ನೀವು ರೀಕ್ರಿಯೇಟ್ ಮಾಡ್ಕೊಡ್ಬೋದು ನಮ್ಮ ಜಾಗದಲ್ಲಿ. ಓ ಎಸ್ ಓ ಎಸ್. ನೋಡಿ ಸರ್, ಇವೆಲ್ಲ ಹಣ್ಣಿನ ಗಿಡಗಳು, ಸ್ಟಾರ್ ಫ್ರೂಟು, ಅದು ಇದಂತೀವಲ್ಲ ನೇರಳೆ, ಅದು ಇದು ಏನು ಹಲಸು, ಅದು ಮಾವು, ಅದೆಲ್ಲ ಅಡಿಕೆ ಗಿಡಗಳು. ನಮ್ಮ ಊರಲ್ಲಿ ನೋಡ್ತಿದ್ದೆ ಸರ್ ನಾನು. Yes, yes, yes. ಹೌದು sir. ನಿಮ್ಮ ಹತ್ರ ಕಾರ್ ಇದ್ರೆ ಕಾರ್ ಶೆಡ್ ಕೂಡ ರೆಡಿ. ಶೆಡ್ ವಿತ್ ಮಂಗಳೂರು ಹೆಂಚು. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಬೇವಿನ ಮರ ಹಂಗೆ ರಿಟರ್ನ್ ಮಾಡಿ. ಇದು ಬೇವಿನ ಮರ ಅಲ್ವಾ? ಅದು ಖರ್ಜೂರ ಮರಗಳು ಎರಡಿವೆ ನೋಡಿ, ಇದೊಂದು ಖರ್ಜೂರ, ಅದೊಂದು ಖರ್ಜೂರ, ದಾಳಿಂಬೆ, ಸೀಬೆ, ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಬಂದ್ಬಿಟ್ಟು ನೋಡಿ ಸರ್. ಅಲ್ಲ, ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಆಗಲೇ ಬಿಟ್ಟಿವೆ ಹಣ್ಣುಗಳು, ನೋಡ್ಬೋದು ನೀವು. ಹೌದಾ ಸರ್? ಹಣ್ಣುಗಳು ಬಿಟ್ಬಿಟ್ಟಿವೆ, ಸೀಬೆ ಹಣ್ಣು ಮತ್ತೆ ಎರಳಿಕಾಯಿ ಅಂತೀವಲ್ಲ, ಅದು ಬಿಟ್ಟಿದೆ. ಎರಳೆಕಾಯಿ ನೋಡಿ ವೀಕ್ಷಕರೇ, ಎರಳೆಕಾಯಿ ಹಣ್ಣು ಬಿಟ್ಬಿಟ್ಟಿದೆ. ನೀವೇ ಇದೊಂಥರ ಬೆಳೆದ್ ತಿಂದ್ರೆ ಹೆಂಗಿರುತ್ತೆ. ಆಮೇಲೆ ಇಲ್ಲಿ ಜಾಗಗಳಿವೆ, ಅವ್ರು ಬಂದು ಅವ್ರ ಕೈಯಾರೆ ತರಕಾರಿಗಳು ಬೆಳೆಸ್ಕೋಬಹುದು, ಬೇಕಾಗಿರುವಂತದ್ದು. ಹೌದು. ಸೊ ಇಲ್ಲಿ ಸೀಬೆಕಾಯಿ ಕೂಡ ಬಿಟ್ಟಿದೆ ನೋಡಿ ವೀಕ್ಷಕರೇ. ನೀವಾಗೆ ಎರಳೆಕಾಯಿ, ಸೀಬೆಕಾಯಿ, ಮಾವಿನಕಾಯಿ, ಆ ಕಡೆ ಡೇಟ್ಸ್, ಮೂಸಂಬಿ, ಆರೆಂಜ್, ಏನ್ ಬೇಕು ಎಲ್ಲ ಬೆಳ್ಕೋಬಹುದು. 25 ವೆರೈಟಿ ಆಫ್ ಫ್ರೂಟ್ಸ್ ಇವೆ. ಕೆಲವೊಂದು ಕ್ವಶನ್ಗಳಿದೆ, ಲೈಕ್ ಇದು ಲೀಗಲ್ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ಫಸ್ಟ್ ಹೇಳಿ, ಕ್ಲಿಯರ್ ಇದೆಯಾ? ಟೈಟಲ್ ಕ್ಲಿಯರ್ ಇದೆ. ನಾವು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿಂದ ನಮ್ಮ ಕಡೆಯಿಂದ ನಾವು ಮಾಡ್ಕೊಳ್ಳುವಂಥದ್ದು. ನಾವು ಇದು ತಗೊಂಡಿರೋದು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಕಲ್ಟಿವೇಟ್ ಮಾಡ್ಬೇಕಂತ ಕಾನ್ಸೆಪ್ಟ್ ತಗೊಂಡಿರೋದು. ಸಾಧಾರಣವಾಗಿ ಇಲ್ಲಿ ನಾವು ತಗೊಳ್ಳೋ ಮುಂಚೆ ಕಲ್ಟಿವೇಶನ್ ಆಗ್ತಾ ಇತ್ತು, ಕೆಮಿಕಲ್ ಯೂಸ್ ಮಾಡಿರೋ ಚಾನ್ಸಸ್ ಇದೆ. ನಾವೇನ್ ಮಾಡಿದ್ವಿ, ತಗೊಂಡು ಸುಮಾರು 5-6 ವರ್ಷ ಆದ್ಮೇಲೆ ನಾವು ಇಲ್ಲಿ ಈ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಕಾರಣ, ನಾವು ಏನು ಕೆಮಿಕಲ್ಸ್ ಯೂಸ್ ಮಾಡಿರ್ಬೋದು ಚಾನ್ಸ್ ಇರುತ್ತೆ, ಅದು ನ್ಯೂಟ್ರಲೈಸ್ ಆಗಿ 3 ವರ್ಷ ಬೇಕು. ಸೊ ಅದು ನ್ಯೂಟ್ರಲೈಸ್ ಆಗಿ ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ತಗೊಂಡ ಮೇಲೆ ನಾವು ಇದು ಮಾಡಿದೀವಿ. ನಾವು ತಗೊಂಡು 5 ವರ್ಷ ನಾವು ಇದ್ದು ಇವಾಗ ಈ ಕಾನ್ಸೆಪ್ಟ್ ಮಾಡ್ತಾ ಇರೋದು. ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹೆಸರಲ್ಲಿ ಇದೆ ಅಲ್ವಾ? ಇನ್ನೊಂದು ಕ್ವಶನ್, ಲೈಕ್ ಇದು ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ಮೋಸ್ಟ್ಲಿ ಖಾತಾ ಅಂತ ಬರಲ್ಲ, ಇಲ್ಲಿ ಪಹಣಿ ಅಂತ ಬರುತ್ತೆ. ಆರ್ಟಿಸಿ ಇದೆಯಾ ಈ ಪರ್ಟಿಕ್ಯುಲರ್ ಇದರಲ್ಲಿ? 2020ರಲ್ಲಿ ಅದಕ್ಕಿಂತ ಮುಂಚೆ ಈ ತರ ಪ್ಲಾಟ್ ತಗೋಬೇಕಂದ್ರೆ ನಿಮ್ಮ ಹತ್ರ ಪಾಣಿ ಇರಬೇಕಾಗಿತ್ತು, ಅಗ್ರಿಕಲ್ಚರ್ ಪಾಣಿ. 2020ರಲ್ಲಿ ಇಟ್ ಹಸ್ ಬಿನ್ ರಿವೋಕ್ಡ್. ಅಂದ್ರೆ ಅದು ಮಾಡಿ ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ಒಂದು ರೂಲ್ಸ್ ಬಂದಿದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡಿದೆ. ನಾಳೆ ದಿನ ನಾವು ತಗೊಂಡಾಗ ಈ ಜಾಗಕ್ಕೆ ನಮ್ಗೆ ಪಹಣಿ ಬರುತ್ತಾ? ನಿಮ್ಮ ಹೆಸರಿಗೆ ಬರುತ್ತೆ, ನಾವು ರೈತರಾಗ್ಬಿಡ್ತೀವಿ. 100% ರೈತ, 100% ಸರ್ಟಿಫೈಡ್ ರೈತರಾಗ್ಬಿಡ್ತೀವಿ ಅಲ್ವಾ? ನೀವು ರೈತರಾಗ್ಬೇಕಾ? ಬನ್ನಿ. ಕೊನೆಯದಾಗಿ ಹೇಳ್ತಾರಂಥದ್ದು, ಒಂದಿಷ್ಟೆಲ್ಲ ಹೇಳಿದಿರಾ, ಒಂದು ಬೆಸ್ಟ್ ಪ್ರೈಸ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ, ಇವಾಗ ನಾನು ಏನೇ ಪ್ರೈಸ್ ಹೇಳ್ತೀನಿ, ಆ ಪ್ರೈಸ್ ಇವೆಲ್ಲ ಫೆಸಿಲಿಟೀಸ್ ನೋಡಿದೀರಾ. ನಾವು ಕೊಡ್ತೀವಿ ಅಂತ ಹೇಳ್ತಿಲ್ಲ, ಕೊಟ್ಟಿರೋದನ್ನ ವಿಚಾರ ನೋಡಿದೀರಾ ಆಲ್ರೆಡಿ. ಇದನ್ನ ಇಟ್ಕೊಂಡು ನಾನು ಹೇಳಿದ್ರೆ ನೀವೇ ಅನ್ಬೋದು ಸಾಧ್ಯ ಆಗುತ್ತಾ ಅಂತ. ಆ ಪ್ರೈಸೇ ಇರೋದು ನಮ್ದು. ಶಾಕಿಂಗ್ ಪ್ರೈಸ್, 100% ಸರ್ಪ್ರೈಸೇ. ಆಮೇಲೆ ನಿಮ್ಮ ಚಾನಲ್ ಮೂಲಕ ಯಾರು ಬರ್ತಾರೋ ಫಸ್ಟ್ 10 ಕಸ್ಟಮರ್ಸ್ಗೆ, ಅವರಿಗೆ ನಾನೇನ್ ಹೇಳ್ತೀನಿ ಅದರಲ್ಲಿ ಇನ್ನೊಂದು ಸರ್ಪ್ರೈಸು ಇದೆ. ಅದು ಸರ್ಪ್ರೈಸ್ ಇದೆ. ಫಸ್ಟ್ ಪ್ರೈಸ್ 555 ಪರ್ ಸ್ಕ್ವೇರ್ ಫೀಟ್, 555 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನೀವು 1555 ಅಲ್ಲ ತಾನೆ? 555 ರೂಪಾಯಿ ಖಾಲಿ 555 ಪರ್ ಸ್ಕ್ವೇರ್ ಫೀಟ್. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಜವಾಗ್ಲೂ ಆಶ್ಚರ್ಯಕರ. ಯಾಕಂದ್ರೆ BMRD ಅಪ್ರೂವ್ಡ್ ಪ್ಲಾಟ್ಸ್ ಎಲ್ಲ ಕನಕಪುರದಲ್ಲಿ 4,000 ರೂಪಾಯಿ ರೇಂಜ್ಗೆ ಸೇಲ್ ಆಗ್ತದೆ. 4,000 ಆರಾಮಾಗಿದೆ. ಈಗ ನಾವು ಮಾಡೋ ಡೆವಲಪ್ಮೆಂಟ್ಗೂ BDA ಅಪ್ರೂವ್ಡ್ ಡೆವಲಪ್ಮೆಂಟ್ಗೂ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಇದರಲ್ಲೇ ಜಾಸ್ತಿ ಇದೆ. ಬಹಳ ಎಫರ್ಟ್ ಹಾಕಿ ಒಂದೊಂದು ವಿಚಾರನು ಹಿಂಗೆ ಮಾಡ್ಬೇಕಂತ ಯೋಚನೆ ಮಾಡುವಂತ ಕಾನ್ಸೆಪ್ಟ್ ಇದು. ಜಾಗ ಜೊತೆ ಗಿಡಗಳು ಎಲ್ಲ ಕೊಡ್ತಾ ಇದ್ವಿ. ಆಮೇಲೆ ಅದೇನಂದ್ರೆ ಇದು ಬಿಟ್ಟು ಇನ್ನು ಬೇರೆ ಏನಾದ್ರು ಬೇಕು ಅದನ್ನು ಮಾಡಿಸ್ಕೊಡಕ್ ನಾವು ತಯಾರಿದ್ದೀವಿ. ಇದೆಲ್ಲ ಆದ್ಮೇಲೆ 1 ವರ್ಷ ಮೇಂಟೆನೆನ್ಸ್ ಫ್ರೀ. 1 ವರ್ಷ ಅವ್ರು ಏನು ಮೇಂಟೈನ್ ಏನು ಮಾಡೋದು ಬೇಕಾಗಿಲ್ಲ, ಎಲ್ಲ ನಾವೇ ನೋಡ್ಕೊಳ್ಳಿ. ಸೂಪರ್ ಅಲ್ಲ ಸರ್? ಇನ್ನೇನ್ ಬೇಕು? 550 ರೂಪಾಯಿ ಕೊಟ್ಬಿಟ್ರೆ 25 ಹಣ್ಣಿನ ಗಿಡಗಳು, 10 ಅಡಕೆ ಸಸಿಗಳು, ಸೂಪರ್ ಆಗಿರುವಂತಹ ಎಂಟ್ರೆನ್ಸ್, ಗೇಟೆಡ್ ಕಮ್ಯುನಿಟಿ, ಜೊತೆಲಿ ಬ್ಯಾಡ್ಮಿಂಟನ್ ಸ್ಪೇಸ್ ಬರ್ತಾ ಇದೆ, ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ, ಕ್ಲಬ್ ಹೌಸ್ ಬರ್ತಾ ಇದೆ, ಕಿಡ್ಸ್ ಪ್ಲೇ ಏರಿಯಾ ಬರ್ತಾ ಇದೆ.
ಇಷ್ಟೊಂದು ಒಳ್ಳೆ ವ್ಯೂ ಸಿಗ್ತಾ ಇದೆ. ಈ ಕಾನ್ಸೆಪ್ಟ್, ಈ ಪ್ರೈಸಿಂಗ್ ಇಷ್ಟು. ಓಕೆ, ಇದ್ರ ಸರ್ಪ್ರೈಸ್ ಮೇಲೆ ಇನ್ನೊಂದು ಸರ್ಪ್ರೈಸ್ ಏನ್ ಸರ್ಪ್ರೈಸ್ ಇದೆ? ಫಸ್ಟ್ 10 ಜನರಿಗೆ ಏನ್ 10 ಜನ ನಿಮ್ಮ ಚಾನೆಲ್ ಮೂಲಕ ಬಂದ್ರೆ ಅವರಿಗೆ 1 lakh rupees ಡಿಸ್ಕೌಂಟ್. ಇದ್ರಲ್ಲೂ 1 lakh, ಇದರಲ್ಲಿ 1 lakh ಕಮ್ಮಿ. ಏನ್ ಸಿಂಗ್ ಹೇಳ್ತಾ ಇದ್ದೀರಾ? ಅಷ್ಟೇ. ಅಲ್ಲ 30-35 ಲಕ್ಷ ಆಗ್ಬೋದು ಆಗ್ಬೋದು. ಅದ್ರಲ್ಲೂ 1 ಲಕ್ಷ 1 ಲಕ್ಷ ಮತ್ತೆ ಅದರಲ್ಲೂ ಬಿಡ್ತೀವಿ. ಸೂಪರ್ ಅಲ್ವಾ ಸರ್? ಸೊ ಇಂಥ ಆಫರ್ ಬಿಟ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಮೊದಲ 10 ಜನ ಯಾರಾಗ್ತಾರೆ ಅಂತ ತಿಳ್ಕೊಳ್ಳೋ ಇದು ನನಗೂ ಕೂಡ ಇದೆ. ಸರ್ ಹತ್ರ ಕೂಡ ಕೇಳ್ತೀನಿ. ನನಗೂ ಹೇಳ್ಬೇಕು ನೀವು ಯಾರು 10 ಜನರಿಗೆ ಡಿಸ್ಕೌಂಟ್ ಕೊಟ್ರೆ. ಅಷ್ಟೇ ಅಲ್ಲ, ಇಲ್ಲಿ ಮನೆ ಕಟ್ತೀನಿ ಅಂತ ಅಂದ್ರೆ ಕಟ್ಟದ ಮೇಲೆ ಒಂದ್ಸಲ ಬರ್ತೀನಿ ಅಲ್ವಾ? ಸೊ 87 ಫ್ಲಾಟ್ಗಳು ಮಾತ್ರ ಇರುವಂತದ್ದು. ಬೇಗ ಬರ್ಬೇಕು ವೀಕ್ಷಕರೇ, ಯಾಕಂತಂದ್ರೆ ಮೊದಲ 10 ಜನರಿಗೆ 1 ಲಕ್ಷ ತರ 10 ಲಕ್ಷದ ಡಿಸ್ಕೌಂಟ್ಸ್ ಬಿಟ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೊಕೇಶನ್ ಕೊಟ್ಟಿರ್ತೀನಿ, ಸರ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಒಂದೇ ಒಂದು ಒಳ್ಳೆ ಐಡಿಯಾ ಕೊಡ್ಲಾ? ಸಂಗಮ ಇದೆ, ಸಂಗಮ ಬನ್ನಿ, ನೋಡ್ಕೊಂಡು ಬರ್ತಾ ಇಲ್ಲಿ ಬಂದು ಹೋಗಿ. ಮೇಕೆದಾಟು ಹೋಗ್ತೀರಾ, ಹೋಗಿ ಬರ್ತಾ ನೋಡ್ಕೊಂಡು ಇಲ್ಲಿ ಹೋಗಿ. ಸೊ ಒಂದು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ವೀಕೆಂಡ್ ಪ್ಲಾನ್ ಮಾಡ್ಕೊಳ್ಳಿ ಅಲ್ವಾ? ಇಲ್ಲಿಗೆ ವೀಕೆಂಡ್ ಪ್ಲಾನ್ ಮಾಡ್ಕೊಳ್ಳಿ, ಇನ್ನ ಒಳ್ಳೇದು. ಬನ್ನಿ, ಇಲ್ಲೇ ಬನ್ನಿ, ಎಲ್ಲ ರೆಡಿ ಇರುತ್ತೆ. ಊಟ ಗೀಟ ಮಾಡಿ, ಟೈಮ್ ಪಾಸ್ ಮಾಡಿ, ಜಾಗ ನೋಡ್ಕೊಳ್ಳಿ, ಸರ್ ಜೊತೆ ಮಾತಾಡಿ, ಡಿಸ್ಕಸ್ ಮಾಡಿ, ನೆಗೋಷಿಯೇಟ್ ಮಾಡಿಬಿಟ್ಟು ಹೋಗ್ಬೋದು. ಓಕೆ, ಮುಂದಿನ ದಿನಗಳಲ್ಲಿ ಇನ್ನ ನಿಮ್ದು ಡೆವಲಪ್ಮೆಂಟ್ ಬರುತ್ತಾ? ಇನ್ನ ಎಕ್ಸ್ಟ್ರಾ ಜಾಗಗಳು ಸಿಗ್ಬೋದು? ಹೌದು. ಇವಾಗ ನೀವು ನೋಡ್ತಾ ಇದ್ರೆ ಅಲ್ಲಿ ನಾವು ತೋರಿಸ್ತೀನಿ ನಿಮಗೆ. ಕಾಂಪೌಂಡ್ ಅದಕ್ಕೆ ನಿಲ್ಸಿದೀವಿ. ಓಕೆ, ಅದು ಎಕ್ಸ್ಟೆಂಡ್ ಆಗ್ತಾ ಹಂಗೆ ಕಾಂಪೌಂಡ್ ಕಟ್ಕೊಂಡು ಹೋಗ್ತೀವಿ, ಮುಂದೆ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ ಈಗ ಯಾರಾದ್ರೂ ಲೈಕ್ ಬುಕ್ ಮಾಡಬೇಕು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಹೇಳಿ ಸರ್, ಯಾವ ತರ ಇರುತ್ತೆ? ಡಾಕ್ಯುಮೆಂಟ್ಸ್ ಬೇಕು ನಮಗೆ ಸರ್. ಅವರು ಫಸ್ಟ್ ಬಂದ್ಬಿಟ್ಟು 1 lakh rupees ಡೆಪಾಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿದ್ಮೇಲೆ ದೇ ಕ್ಯಾನ್ the property is ready for registration ಅಂದಾಗ they can come and get it registered. ರಿಜಿಸ್ಟರ್ ಮಾಡ್ಕೋಬಹುದು. It is ready for registration now. ಈಗ ಓಕೆ. ಸೊ ವೀಕ್ಷಕರೇ, ಏನು ಪಂಚವಿ ಪ್ಲಮೇರಿಯಾ ಇದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಲೊಕೇಶನ್ಸ್ ಇರ್ಬೋದು, ಇಲ್ಲಿನ ಲೊಕೇಶನ್ ಕೊಡ್ತೀನಿ, ಜೊತೆಯಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಅದರಲ್ಲೂ ನನ್ನ ಚಾನಲ್ ಅಲ್ಲಿ ಪ್ರಥಮ ಬಾರಿಗೆ ಬೆಸ್ಟ್ ಫಾರ್ಮ್ ಲ್ಯಾಂಡ್, ಬೆಸ್ಟ್ ಅಮ್ಯುನಿಟೀಸ್, ಬೆಸ್ಟ್ ಪ್ರೈಸ್, ಬೆಸ್ಟ್ ಡಿಸ್ಕೌಂಟ್ ಎಲ್ಲವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.